ಶುರು ಮಾಡೋಣ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವನ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ನಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹನ್ನೊಂದನೇ 12ನೇ ಅಧ್ಯಾಯ 17ನೇ ಶ್ಲೋಕ. ಅದರ ಅರ್ಥ ಆಗಬೇಕಿದೆ. ಇನ್ನೊಂದು ಶ್ಲೋಕವನ್ನು ಓದೋಣ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗೀ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ಅರ್ಥ ಬರ್ಕೊಳ್ಳಿ. ಯೋ ಯಹ ಯಾರು, ಯಹ ಯಾರು, ನ ಹೃಷ್ಯತಿ ನ ಹೃಷ್ಯತಿ ಎಂದೂ ಹರ್ಷಗೊಳ್ಳುವುದಿಲ್ಲವೋ, ಎಂದೂ ಹರ್ಷಗೊಳ್ಳುವುದಿಲ್ಲವೋ. ನ ದ್ವೇಷ್ಟಿ ದ್ವೇಷಿಸುವುದಿಲ್ಲವೋ. ದ್ವೇಷಿಸುವುದಿಲ್ಲವೋ. ನ ಶೋಚತಿ ದುಃಖ ಪಡುವುದಿಲ್ಲವೋ. ನ ಶೋಚತಿ ದುಃಖ ಪಡುವುದಿಲ್ಲವೋ. ನ ಕಾಂಕ್ಷತಿ ನ ಕಾಂಕ್ಷತಿ ಏನು ಬಯಸೋದು ಅಂತಂದರೆ, ಮಂಗಲವಾದದ್ದು ಯಾವುದ್ಯಾವುದು ಬಂಧಕವಾಗುತ್ತೋ ಅದನ್ನು ಬಯಸೋದಿಲ್ಲವೋ ಅಂತಲೂ ಅರ್ಥ ಇದೆ. ಇನ್ನೊಂದು ಅಮಂಗಲವಾದದ್ದನ್ನು ಬಯಸೋದಿಲ್ಲವೋ. ಎರಡನ್ನೂ ಬರ್ಕೊಳ್ಳಿ, ಹೇಳ್ತೇನೆ. ನ ಕಾಂಕ್ಷತಿ ಅಮಂಗಲವಾದದ್ದನ್ನು ಮತ್ತು ಬಂಧಕವಾದ ಮಂಗಲವಾದದ್ದನ್ನು ಬಯಸುವುದಿಲ್ಲವೋ. ಅಮಂಗಲವಾದದ್ದನ್ನು ಮತ್ತು
ಬಂಧಕವಾದ ಮಂಗಲವಾದದ್ದನ್ನು ಬಯಸುವುದಿಲ್ಲವೋ ಶುಭಾಶುಭ ಪರಿತ್ಯಾಗಿ ಅಶುಭವನ್ನು ಬಿಟ್ಟವನು ಮತ್ತು ಜ್ಞಾನ ಭಕ್ತಿ ವೈರಾಗ್ಯಕ್ಕಿಂತ ಭಿನ್ನವಾದ ಶುಭವನ್ನು ಬಿಟ್ಟವನು ಜ್ಞಾನ ಭಕ್ತಿ ವೈರಾಗ್ಯಕ್ಕಿಂತ ಭಿನ್ನವಾದ ಶುಭವನ್ನು ಬಿಟ್ಟವನು ಭಕ್ತಿಮಾನ್ ಯಹ ಅಂತಹ ಭಕ್ತಿ ಉಳ್ಳ ಅವನು ಸಮೇ ಪ್ರಿಯ ನನಗೆ ಪ್ರಿಯನು. ಸಮೇ ಪ್ರಿಯ ನನಗೆ ಪ್ರಿಯನು. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ನೋಡಿ, ಶತ್ರೌ ಮಿತ್ರೇ ಚ ಸಮಃ. ಹೇಗೆ ನಾವು ಮಿತ್ರರನ್ನ ಬಹಳ ಪ್ರೀತಿಯಿಂದ ಕಾಣ್ತೇವೋ, ಅವರಿಗೆ ಆದರಗಳನ್ನು ಗೌರವಗಳನ್ನು ಕೊಡ್ತೇವೋ, ಹಾಗೆ ಶತ್ರುಗಳಿಗೂ ಕೊಡಬೇಕು. ಹೇಗೆ ಸಾಧ್ಯ ಇದೆ? ಅಂತಹ ಮನಸ್ಥಿತಿ ಬರಬೇಕು. ಆ ಮನಸ್ಥಿತಿಗೆ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ಬೇಕು. ಇವರ್ಯಾರೂ ನನಗೆ ಶತ್ರುಗಳಲ್ಲ, ಇವರು ನನಗೆ ಯಾರು ನಮಗೆ ಅಹಿತವನ್ನು ಉಂಟು ಮಾಡ್ತಾರೋ ಅವರು ನನಗೆ ಶತ್ರು. ಅವರು ಬರೀ ಒಂದು ನಿಮಿತ್ತ ಅಷ್ಟೇ. ನನ್ನ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ನನಗೆ ಈ ರೀತಿ ಕೆಟ್ಟದ್ದು ಆಗಬೇಕು ಅಂತ ಹಿಂದೆ ಬರೆದಿದೆ. ಅದಕ್ಕೆ ಇವರು ಒಂದು ನಿಮಿತ್ತ, ಇವರೇ ಮುಖ್ಯ ಕಾರಣ ಅಲ್ಲ ಅನ್ನುವಂತಹ ಭಾವನೆ ಇದ್ದಾಗ ಮಿತ್ರರಲ್ಲಿ ಇರುವಂತಹ ಭಾವನೆ ಶತ್ರುಗಳಲ್ಲೂ ಮೂಡುತ್ತೆ. ಆದ್ದರಿಂದ ಸಮಃ ಶತ್ರೌ ಮಿತ್ರೇ ಚ, ಹೌದು, ತಥಾ ಮಾನ ಅಪಮಾನಯೋಃ. ಮಾನಾಪಮಾನಯೋಃ, ಮಾನ ಸಮ್ಮಾನಗಳಾದಾಗ, ಶಾಲ್ ಹೊದಿಸಿ ಇತ್ಯಾದಿ ಸಮ್ಮಾನಗಳನ್ನು ಮಾಡಿದಾಗ ಮನಸ್ಸು ಹಿಗ್ಗತ್ತೆ. ಅದೇ ಅಪಮಾನವಾದಾಗ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೆ. ಹಾಗೆ ಮಾಡಬಾರದು. ಮಾನ ಸನ್ಮಾನ ಆದಾಗ, ಗೌರವಾದಿಗಳು ದೊರೆತಾಗ ನಮಗೆ ನಮ್ಮ ಮನಸ್ಸು ಹಿಗ್ಗಬಾರದು. ಅಪಮಾನ ಆದಾಗ ಕುಗ್ಗಬಾರದು.
ಅದನ್ನೇ ಹೇಳಿದ್ದು ದಾಸರು. ಮಾನಾಭಿಮಾನವು ನಿನ್ನದೋಯನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮಾನ ಅಪಮಾನ ಯಾರ ಕೈಯಲ್ಲಿದೆ ಹೇಳಿ? ಅವನು ಕೊಡಬೇಕು ಅಂತ ಇದ್ದರೆ ಎಂತಹ ಪುರಂದರದಾಸರಿಗೆ ಬಿಟ್ಟಿಲ್ಲ. ದಾಸಶ್ರೇಷ್ಠರು ಅನೇಕ ಹಾಡುಗಳನ್ನು ಬರೆದವರೂ ಪಂಢರಾಪುರದಲ್ಲಿದ್ದಾಗ ತಮ್ಮ ಶಿಷ್ಯನ ತಲೆಗೆ ಹೊಡೆದಾಗ ಆ ಒಂದು ದಾಸಿಯ ಮನೆಗೆ ಪರಮಾತ್ಮನೇ ಪುರಂದರದಾಸರ ವೇಷದಲ್ಲಿ ಹೋಗಿ ಎಷ್ಟು ಅಪಮಾನ ಮಾಡಿದ, ಎಷ್ಟು ಅಪಮಾನ ಮಾಡಿದ ಅವರಿಗೆ. ಅವರು ಮಾಡಿದ್ದು ತಪ್ಪೇ, ಆದರೆ ಅವಾಗ ಅವರಿಗೆ ಗೊತ್ತಾಯಿತು, ನಾನು ಇಂಥವನಿಗೆ ಹೊಡೆದಿದ್ದೆ ಬೇರೆ ಯಾರೋ ಅಲ್ಲ, ಅದು ನನ್ನ ಪಾಂಡುರಂಗನೇ. ಅವರು ಅದನ್ನಷ್ಟು ಆಳವಾಗಿ ತಗೊಳ್ಳಿಲ್ಲ, ಅವರು ಮನಸ್ಸಿಗೆ ಅಷ್ಟು ಹಚ್ಕೊಳ್ಳಿಲ್ಲ. ಇನ್ನೂ ಅನೇಕ ಹಾಡುಗಳನ್ನು ಬರಿತಾ ಹೋದರು. ಹಾಗೆ ಆ ಒಂದು ಮನಸ್ಥಿತಿ ಬೇಕು. ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು, ಈ ಒಂದು ಶಬ್ದ ಅನೇಕ ಕಡೆಗಳಲ್ಲಿ ಬಂದಿದೆ. 2ನೇ ಅಧ್ಯಾಯದಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ದಿಕ್ಷಸ್ವ ಭಾರತ, ಅಲ್ಲೂ ಬಂದಿದೆ. 13-14ನೇ ಶ್ಲೋಕ ಇರಬೇಕು 2ನೇ ಅಧ್ಯಾಯದಲ್ಲಿ. ನಮಗೆ ವಿಷಯ ಪದಾರ್ಥಗಳಿಂದ ಬಂದಂತಹ ವಿಷಯ ಪದಾರ್ಥಗಳ ಸಂಗವಾದ ಸುಖ ಆಗತ್ತೆ, ಆ ವಿಷಯ ಪದಾರ್ಥಗಳಿಂದ ದೂರವಾದಾಗ ದುಃಖವಾಗತ್ತೆ. ಇಂಪಾದ ಸಂಗೀತ ಕೇಳಿದಾಗ ಆನಂದವಾಗತ್ತೆ, ಕರ್ಕಶವಾದ ಧ್ವನಿ ಕೇಳಿದಾಗ ಒಂದೇ ಇಂದ್ರಿಯದಿಂದಲೇ ನಮ್ಗೆ ಆಗುವಂಥದ್ದು, ಶ್ರವಣೇಂದ್ರಿಯದಿಂದಲೇನೆ. ಅದೇ ಇಂಪಾಗಿ ಇದ್ದಾಗ ಸುಖ, ಕರ್ಕಶ ಇದ್ದಾಗ ದುಃಖ, ಕೇಳಿಕ್ಕಾಗೋದಿಲ್ಲ. ಸುಗಂಧ ಬಂದರೆ ಸುಖ, ದುರ್ಗಂಧ ಬಂದರೆ ದುಃಖ. ಸುರೂಪ ಇದ್ರೆ ಸುಖ, ವಿರೂಪ ಇದ್ರೆ ದುಃಖ. ಹೀಗೆ ತಣ್ಣಗಿನ ಸ್ಪರ್ಶ ಆಯಿತು ಅಂತಾದರೆ ಸುಖ, ಬಿಸಿ ಸ್ಪರ್ಶ ಮುದ್ರಾಧಾರಣೆ ಆಯಿತು ಅಂದರೆ ದುಃಖ. ಹೌದಾ? ಏನೇ ಆಗಲಿ ಸುಖ ದುಃಖಗಳಲ್ಲಿ ಸಮವಾಗಿ ಇರಬೇಕು. ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು. ಶೀತೋಷ್ಣ ಸುಖ ದುಃಖೇಶು ಸಮಃ. ಆಮೇಲೆ ಸಂಘವರ್ಜಿತ, ಯಾವುದೇ ಕೆಲಸವನ್ನು ಮಾಡಲಿ ಆ ಒಂದು ಕೆಲಸದ ಫಲವನ್ನು ಬಿಡಬೇಕು. ಫಲದ ಬಗ್ಗೆ ನಾವು ಆಸೆಯನ್ನು ಇಟ್ಕೊಳ್ಬಾರ್ದು. ಸಂಘ ಅಂದರೆ ಅದು. ಸಂಘವರ್ಜಿತ ಅಂತಹ ಯಹ ಸಹ ಮೇ ಪ್ರಿಯ, ಅಂಥವನು ನನಗೆ ಪ್ರಿಯನಾದವನು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾನೆ, ಅರ್ಥ ಬರ್ಕೊಳ್ಳಿ. ಶತ್ರೌ ಮಿತ್ರೇ ಚ, ಶತ್ರೌ ಚ ಮಿತ್ರೇ ಚ ಎರಡು ಬರ್ಕೊಳ್ಳಿ. ಶತ್ರೌ ಚ ಮಿತ್ರೇ ಚ, ಶತ್ರು ಮಿತ್ರರಲ್ಲಿ, ಶತ್ರು ಮಿತ್ರರಲ್ಲಿ ಶತ್ರು ಮಿತ್ರರಲ್ಲಿ ಸಮಃ ಸಮಾನವಾದ ಭಾವನೆ ಉಳ್ಳವನು, ಸಮಃ ಸಮಾನನಾದ ಭಾವನೆ ಉಳ್ಳವನು, ತಥಾ ಹಾಗೆಯೇ, ತಥಾ ಹಾಗೆಯೇ ಮಾನಾಪಮಾನಯೋಹೋ, ಮಾನಾಪಮಾನಯೋಹೋ ನಾವಿಲ್ಲದ ಅನ್ವಯ ಮಾಡ್ಕೊಳ್ಬೇಕು.
ಮಾನಾಪಮಾನಯೋ ಸಮಃ ಅಂತ. ಮಾನಾಪಮಾನಯೋ ಸಮಃ ಅಂತಾನೆ ಬರ್ಕೊಳ್ಳಿ. ಮಾನಾಪಮಾನಯೋ ಸಮಃ. ಮಾನ ಮತ್ತು ಅಪಮಾನಗಳಲ್ಲಿ ನಾಗದಿರುವವನು, ನಾಗದಿರುವನು. ಶೀತೋಷ್ಣ ಸುಖ ದುಃಖೇಶು ಸಮಃ. ಶೀತೋಷ್ಣ ಸುಖ ದುಃಖೇಶು ಸಮಃ. ಇದೊಂದು ನಾನು ನಿಮ್ಗೆ ಹೇಳಿದ್ದೆ ಅಂತ ಅನಿಸುತ್ತೆ ಹಿಂದೆ, ಅದೇ ಶ್ಲೋಕದಲ್ಲಿ 12, 13 2ನೇ ಅಧ್ಯಾಯದಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಇಲ್ಲಿ 5 ಇಂದ್ರಿಯಗಳು, ಅದಕ್ಕೆ 5 ವಿಷಯಗಳು. ಇಲ್ಲಿ ಸುಖ ದುಃಖಗಳು 5 ಇಂದ್ರಿಯಗಳೆಂದು ಬರ್ತದೆ, ಹೌದಾ? ಸುಖ ದುಃಖವು 5 ಇಂದ್ರಿಯಗಳೆಂದು ಬರುತ್ತೆ. ಆದರೆ ಇಲ್ಲಿ ಬರೀ ಯಾವ ಇಂದ್ರಿಯದ್ದು ವಿಷಯಗಳನ್ನು ತಗೊಂಡಿದ್ದಾರೆ ಇಲ್ಲಿ? ಇದು ಸ್ಕಿನ್, ಇದು ಹೌದು, ಚರ್ಮ. ಚರ್ಮ. ತ್ವಕ್ ಅಂದ್ರೆ ಚರ್ಮ. ಬರೀ ಚರ್ಮದ್ದೇ ಯಾಕೆ ತಗೊಂಡ್ರು? ಎಲ್ಲ ಕಡೆಯಲ್ಲಿ ಅನೇಕ ಬಾರಿ ಬರೀ ಶೀತೋಷ್ಣ ಸುಖ ದುಃಖೇಶು, ಶೀತೋಷ್ಣ ಸುಖ ದುಃಖೇಶು ಅಂತಾನೆ ಬರ್ತದೆ, ಹೌದಾ? ಯಾಕೆ ಕೃಷ್ಣ ಅದನ್ನೇ ಯಾಕೆ ತಗೊಂಡ ಅಂತಂದ್ರೆ, ಈ ಚರ್ಮವನ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಇಂದ್ರಿಯಗಳಿಗೂ ಸ್ವಲ್ಪ ರೆಸ್ಟು ಅಂತ ಇದೆ. ನಿದ್ರೆ ಕಾಲದಲ್ಲಿ ಕಣ್ಣಿಂದೇನು ನೋಡೋದಿಲ್ಲ, ಕಿವಿಯಿಂದೇನು ಕೇಳೋದಿಲ್ಲ, ಬಾಯಿಂದೇನು ತಿನ್ನೋದಿಲ್ಲ, ಮೂಗಿಂದೇನು ವಾಸನೆ ಆಘ್ರಾಣಿಸೋದಿಲ್ಲ. ಆದರೆ ನಿದ್ದೆ ಕಾಲದಲ್ಲೂ ಶಯನ ಕಾಲದಲ್ಲೂ ಕೂಡ ನಮ್ಮ ಚರ್ಮೇಂದ್ರಿಯ ವರ್ಕ್ ಮಾಡ್ತಾನೇ ಇರ್ತದೆ, ಕಾರ್ಯರೂಪದಲ್ಲಿಯೇ ಇರ್ತದೆ. ಅದು ಬಹಳ ಮುಖ್ಯ ಅಂತ ಅದಕ್ಕೋಸ್ಕರವಾಗಿ ತಗೊಂಡಿದ್ದು. ಮಲ್ಕೊಂಡಾಗಲೂ ಯಾರೋ ತಂದು ಕೆಂಡ ನಿಮ್ಮ ಮೈ ಮೇಲಿಟ್ರು ಥಟ್ಟನೆ ಹೇಳ್ತೀರ. ಒಂದು ತಮ್ಗೆ ಎದ್ದು ಅಳ್ತೀರ, ದುಃಖ ಆಗುತ್ತೆ. ಒಂದು ತಮ್ಗೆ ನೀರು ಹಾಕಿದ್ರು ಶೀತವಾದರೂ ಕೂಡ ಎದ್ದು ಗಾಬರಿ ಆಗ್ತೀರ, ಹೌದಾ? ಅದು ಯಾವಾಗಲೂ ಕಾರ್ಯ ರೂಪದಲ್ಲಿಯೇ ಇರ್ತದೆ ಅದು. ಆದ್ದರಿಂದಾಗಿ ಶೀತೋಷ್ಣ ಸುಖ ದುಃಖೇಶು ಅಂತ ಅದನ್ನೇ ತಗೊಳ್ಳೋದು, ಸರಿನಾ? ಬರ್ಕೊಳ್ಳಿ. ಶೀತೋಷ್ಣ ಸುಖ ದುಃಖೇಶು ಸಮಃ. ಶೀತ ಮತ್ತು ಉಷ್ಣ ಸ್ಪರ್ಶಗಳಿಂದಾಗುವ ಸುಖ ದುಃಖಗಳಲ್ಲಿ ಸಮನು. ಶೀತ ಮತ್ತು ಉಷ್ಣ ಸ್ಪರ್ಶಗಳಿಂದಾಗುವ ಸುಖ ದುಃಖಗಳಲ್ಲಿ ಸಮನು. ಸಂಗವರ್ಜಿತ, ಫಲಾಪೇಕ್ಷೆ ತೊರೆದವನು. ಫಲಾಪೇಕ್ಷೆ ತೊರೆದವನು. ಬ್ರಾಕೆಟ್ ಅಲ್ಲಿ ಬರ್ಕೊಂಬಿಡಿ ಅದನ್ನು ಮುಂದೆ. ಫಲಾಪೇಕ್ಷೆ ತೊರೆದವನು ಆದ ಮೇಲೆ ಬ್ರಾಕೆಟ್ ಅಲ್ಲಿ ಸಮೇ ಪ್ರಿಯ, ನನಗೆ ಅವನು ಪ್ರಿಯನು. ಸಮೇ ಪ್ರಿಯ, ನನಗೆ ಅವನು ಪ್ರಿಯನು. ನೆಕ್ಸ್ಟ್ ಮುಂದೆ ಸರಿ, ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ, ಹರಿಯ ನಮಃ. ನೀವು ಹೇಳ್ದಂಗೆ ಗೀತಾನಲ್ಲಿ ಸುಖ ದುಃಖೇಶು ಒಂದು 50 ಸತಿ ಆದ್ರೂ ಹೇಳಿರ್ಬೇಕು. ಕೃಷ್ಣ ಯಾಕೆ ಅಷ್ಟು ಅದ್ರ ಮೇಲೆ ಜೋರು ಕೊಡ್ತಾ ಇದ್ದಾರೆ ಅಂತ ಒಂದಷ್ಟೇ. ಪ್ರತಿ ಅಧ್ಯಾಯದಲ್ಲೂ ಬರುತ್ತೆ ಸುಖ ದುಃಖೇಶು ಶೀತೋಷ್ಣ, ಸುಖ ದುಃಖೇಶು ಶೀತೋಷ್ಣ. ಹೌದು ಹೌದು ಹೌದು. ಅಂದ್ರೆ ಮುಖ್ಯ ಅದೇ ಅಲ್ಲ. ನಮಗೆ
ಈ ಮಾನ ಅಪಮಾನಗಳು ಅದರಿಂದಲೂ ಕೂಡ ನಮಗೆ ಸುಖ ದುಃಖಗಳಾಗತ್ತೆ. ಯಾವುದೇ ಒಬ್ಬ ಜೀವಿ, ಅದು ಪ್ರಾಣಿಯಾಗಿರಲಿ ಮರವೇ ಆಗಿರಲಿ, ಸುಖವನ್ನೇ ಬಯಸೋದು, ದುಃಖವನ್ನು ಯಾರ್ಯಾರ್ಯಾರು ಕೂಡ ಬಯಸೋದಿಲ್ಲ. ಹೌದಾ? ದುಃಖವನ್ನು ಬಯಸಬೇಕು ಅಂತ ಅರ್ಥ ಅಲ್ಲ, ಆದರೆ ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು, ಒಂದೇ ಸಮಸ್ಥಿತಿಯಲ್ಲಿ ಇರಬೇಕು. ಅಂತಹ ವ್ಯಕ್ತಿಯೇನೇ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ. ಈಗ ತಪಸ್ಸಿಗಂತ ಹೋದವರಿಗೆ ಎಷ್ಟು ದುಃಖಗಳಾಗಿಲ್ಲ, ತಿನ್ಲಿಕ್ಕೆ ಏನೂ ಇರೋದಿಲ್ಲ, ಬಹಳ ಬಹಳ ಕಷ್ಟ ಆಗ್ತಾ ಇರ್ತದೆ. ದುಃಖ ಬಂತು ಆಗೋದಿಲ್ಲ ಅಂದರೆ ಬಿಟ್ಟು ಬಂದರೆ ತಪಸ್ಸೇ ಆಗೋದಿಲ್ಲ. ಅದರಿಂದ ಸುಖ ಬಂದಾಗ ನಾವು ಸುಖ ಬಂದ ಕುಗ್ಗಿದರೆ ಇನ್ನೂ ಆ ಸುಖ ಬೇಕು ಅಂಥೇಳಿ ಆ ಒಂದು ಸುಖದಲ್ಲಿಯೇನೇ ತಲ್ಲೀನರಾಗಿ ಇದ್ದು ಬಿಡ್ತೇವೆ. ಆ ಸುಖವನ್ನೇ ಕ್ಷಣಿಕವಾದ ಸುಖ, ಅದು ಕ್ಷಣಿಕವಾದ ಸುಖವನ್ನೇ ಬಯಸ್ತಾ ಹೋದರೆ ನಮಗೆ ಅನಾದಿ ಆದ ಆ ಒಂದು ಸುಖ, ನಿತ್ಯವಾದ ಸುಖ ನಮಗೆ ಸಿಗೋದಿಲ್ಲ. ಮೋಕ್ಷ ರೂಪ ಸುಖ, ಆ ಒಂದು ಮೋಕ್ಷ ರೂಪ ಸುಖ ಬೇಕು, ನಿತ್ಯವಾದ ಮೋಕ್ಷ ರೂಪ ಸುಖ ಬೇಕು ಅಂತಂದರೆ ಈ ಲೋಕದಲ್ಲಿ ಜೀವನದಲ್ಲಿ ಇರುವಂತಹ ಸುಖ ದುಃಖಗಳಲ್ಲಿ ಸಮಾನವಾದ ಭಾವನೆ ಇರಬೇಕು. ಅದಕ್ಕೆ ಮುಖ್ಯವಾಗಿ ಅದನ್ನು ಕೋಟ್ ಮಾಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಮುಂದೆ ಹೋಗೋಣ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನಿಂದಾ ಸ್ತುತಿ ತುಲ್ಯ. ಹೇಗೆ ನಿಂದನೆ ಮಾಡಿದಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಹೋಗೋ ನಿಂದೇನು ಹಚ್ಚಿ ಅಂತ ಹೇಳ್ಬಿಡ್ತೀವಿ. ನಿಂದನೆ ಎನ್ನುವಂಥದ್ದು ಹೇಗೆ ನಮಗೆ ಹೇಯವೋ, ಹೇಗೆ ನಮಗೆ ಅದು ತ್ಯಾಜ್ಯವೋ, ಅದೇ ರೀತಿಯಾಗಿ ಯಾರಾದರೂ ನಮ್ಮನ್ನು ಸ್ತುತಿ ಮಾಡಿದಾಗ ಅದು ನನಗೆ ತ್ಯಾಜ್ಯ ಎನ್ನುವಂಥ ಭಾವನೆ ಬೇಕು. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೇವೆ, ಯಾರೋ ಬಂದು ಹೊಗಳ್ತಾರೆ, ನೀವು ಇಂಥವರು ಅಂಥವರು, ಅವರಿಗೇನೋ ಕೆಲಸ ಆಗಿಬರುತ್ತೆ ಬಿಡಿ, ಅವರಿಗೋ ಏನೋ ನಮ್ಮಿಂದ ಕೆಲಸ ಆಗಬೇಕಿರುತ್ತೆ, ಅದನ್ನು ಮಾಡಿಕೊಡೋಣ, ಅದರ ಬಗ್ಗೆ ಅಲ್ಲ. ಆದರೆ ಅವರು ಹೊಗಳಿದಂತಹ ನಮ್ಮನ್ನು ಮೇಲೆ ಕೂಡಿಸುವಂಥ ಮಾತುಗಳನ್ನು ಆಡಿದಾಗ ಅದನ್ನು ನಾವು ಸ್ವೀಕಾರ ಮಾಡಬಾರದು. ಓ, ಇಷ್ಟು ಹೊಗಳ್ತಾ ಇದ್ದಾರೆ, ಇರಲಿ 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 ಅಂಥೇಳಿ ಆ ಒಂದು ಹೊಗಳಿಕೆಯ ಅಮಲಿನಲ್ಲಿ ಏನೋ ತೇಲ್ತಾ ಇದ್ಬಿಡುತ್ತೆ, ಮುಂದೆ ಯಾವುದು ಕೆಲಸವೂ ಕೂಡ ಆಗೋದಿಲ್ಲ. ಅದರಿಂದ ನಿಂದನೆ ಎನ್ನುವಂಥ ಹೇಗೆ ನಮಗೆ ಹೇಯವೋ, ನಾ ಅದನ್ನು ಹೇಗೆ ಸ್ವೀಕಾರ ಮಾಡೋದಿಲ್ಲವೋ, ಅದೇ ರೀತಿಯಾಗಿ ಬೇರೊಬ್ಬರು ನಮಗೆ ಹೊಗಳಿದಾಗ ನಾವು ಅದನ್ನು ತ್ಯಾಜ್ಯ ಮಾಡಬೇಕು, ಬಿಡಬೇಕದನ್ನು. ಮೌನಿ, ಮೌನಿ ಅಂತಂದರೆ ಮನನಶೀಲ ಅಂತ ಅರ್ಥ. ಸದಾಕಾಲ ಪರಮಾತ್ಮನ ಬಗ್ಗೆ ಮನನ ಮಾಡ್ತಾ ಇರಬೇಕಂತ. ಹಾಗ ಜ್ಞಾನ, ಪರಮಾತ್ಮ ಜ್ಞಾನಾನಂದಮಯ ಶರೀರ, ನಮ್ಮ ಒಂದು ಯೋಗ್ಯತೆ ಎಷ್ಟಿದೆನೋ, ನಮಗೆ ಗುರುಗಳು ಎಷ್ಟು ಹೇಳಿಕೊಟ್ಟಿದ್ದಾರೋ ಅದರ ಬಗ್ಗೆಯೇ ನಾವು ಸ್ವಲ್ಪ ಮನನ ಮಾಡ್ತಾ ಇರಬೇಕು. ಓದಿದ್ದನ್ನೇ ಮೆಲುಕು ಹಾಕೋದು, ಓದೋದು ಮುಗಿದಿದೆ ವಯಸ್ಸು ಅಂತಂದರೆ ಸ್ವಲ್ಪ ಆದರೂ ಕನ್ನಡದಲ್ಲಿಯೋ ಅಥವಾ ನಿಮ್ಮ ಮಾತೃಭಾಷೆಯಲ್ಲಿಯೋ ಅನುವಾದ ಇರುವಂತಹ ಅನೇಕ ಪುಸ್ತಕಗಳು ಸಿಗತ್ತೆ, ಅದನ್ನು ಓದ್ತಾ ಇರಬೇಕು, ಮನನಶೀಲನಾಗಿರಬೇಕು. ಮೌನಿ. ಸಂತುಷ್ಟೋ ಏನಕೇನಚಿತ್, ಪ್ರಕೃತಿಯಿಂದ ನಮ್ಮ ಹಣೆ ಬರಹದಲ್ಲಿ ಏನು ಪರಮಾತ್ಮನಿಂದ ದತ್ತವಾಗಿದೆಯೋ ಅದರಿಂದಾಗಿ ಸಂತುಷ್ಟನಾಗಿರಬೇಕು ಆ ವ್ಯಕ್ತಿ. ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರಿಗೆ ಇದು ವಿಶೇಷವಾಗಿ ಬಹಳ ತೃಪ್ತನಾಗಿರಬೇಕು ಅವನು.
ಪರಮಾತ್ಮ ಏನು ನೀಡಿರ್ತಾನೋ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ, ಅವನು ಕೊಟ್ಟಿದ್ದರಲ್ಲಿ ನಾವು ತೃಪ್ತರಾಗಿ ಇರಬೇಕು. ಪರಮಾತ್ಮ ಕೊಟ್ಟಿದ್ದಾನೆ, ಇದಕ್ಕಿಂತ ಇನ್ನೇನು ಬೇಕು? ಹಣ ಇಲ್ಲ ಅಂತ ಕೊರಗಬೇಡ. 2 ಕೈಕಾಲು ಇಲ್ಲದೆ ಇರೋಕ್ಕಿಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. 2 ಕೈಕಾಲುಗಳಿವೆ, ಇನ್ನೇನು ಬೇಕು? ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ. ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಕರೆದಾಗ ಕಿವಿ ಕೇಳಿಸುತ್ತೆ. ಅವರು ಬಂದಾಗ ಅವರ ರೂಪವನ್ನು ನೋಡಿ ಸಂತೋಷ ಪಡ್ತೇವೆ. ಅವರನ್ನು ಮುಟ್ಟಿದಾಗ, ಅವರ ಅಪ್ಪುಗೆಯನ್ನು ಪಡೆದಾಗ, ತಂದೆ ತಾಯಿಗಳ ಅಪ್ಪುಗೆ, ಮಗನ ಅಪ್ಪುಗೆ ಎಲ್ಲ ಪಡೆದಾಗ ಅದರಿಂದ ಆಗುವಂತಹ ಆನಂದವೇ ಬೇರೆ. ಆ ಒಂದು ಸ್ಪರ್ಶಜ್ಞಾನ ಆಗತ್ತೆ. ಇನ್ನು ಕೆಲವರಿಗೆ ಆಗೋದಿಲ್ಲ, ಸೆನ್ಸೇಷನ್ನೇ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಅವರಿಗಿಂತ ನಾವು ಎಷ್ಟೋ ಉತ್ತಮ, ಎಷ್ಟು ಅದ್ಭುತವಾಗಿ ಇಟ್ಟಿದ್ದಾನೆ ಪರಮಾತ್ಮ ನಮ್ಮನ್ನ. ಇಲ್ಲಿ ಇರೋದ್ರ ಬಗ್ಗೆ ನಾವು ಅದನ್ನು ಐಡೆಂಟಿಫೈ ಮಾಡಿಕೊಂಡು ತೃಪ್ತರಾಗಬೇಕೇ ಹೊರತು, ಪಕ್ಕದವನು ರೇಂಜ್ ರೋವರ್ ಕಾರ್ ತೊಗೊಂಡಿದ್ದಾನೆ, ನಮ್ಮ ಮನೇಲಿ ನಾ ಆ್ಯಕ್ಟಿವಾ ಹೋಂಡಾ ಇದೆ, ಬೇಡ. ಆ್ಯಕ್ಟಿವಾ ಹೋಂಡಾ ಇದೆಯಲ್ಲ ನಮ್ಮ ಮನೆಯಲ್ಲಿ, ಖುಷಿಯಾಗಿರೋಣ. ಮರಳಿತಾ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕೀತೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ. ಬೇಟೆಗಾರ ಬೇಟೆಯಾಡ್ಲಿಕ್ಕೆ ಹೋದವನು ಇದಕ್ಕೆ ನವಿಲನ್ನು ಬೇಟೆಯಾಡ್ಲಿಕ್ಕೆ ಹೋಗಿರ್ತಾನೆ. ನವಿಲಿಗೆ ಕಣ್ಣೀರು ಬಂತಪ್ಪ, ಬೇಟೆಗಾರ ನೋಡಿದ ತಕ್ಷಣ ಕಣ್ಣೀರು ಬಂತು. ಬಿಡ್ತಾನ ಅವನು? ಅಯ್ಯೋ ಪಾಪ ನವಿಲು ಅಳ್ತಾ ಇದೆ ಅಂತ. ಬಿಡಬಹುದಂತೆ. ಯಾವಾಗ? ಹರಿ ನಿನ್ನೊಲುಮೆ ಆಗುವ ತನಕ. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ. ಕ್ವಶನ್ ಮಾರ್ಕ್. ಕೆಟ್ಟ ಹಾವುತ ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಿದರೆ ಓದೀತೆ. ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಸಂತುಷ್ಟ ಏನಕ್ಕೆ ನಚಿತ. ಪರಮಾತ್ಮ ಏನು ಕೊಟ್ಟಿದ್ದ ಅದರಲ್ಲಿ ಸಂತೋಷನಾಗಿರಬೇಕು, ತೃಪ್ತನಾಗಿರಬೇಕು. ಅನಿಕೇತಃ ಒಂದು ಕಡೆ ಸ್ಥಿರವಾಗಿ ನಿಲ್ಲದೇ ಇರುವವನು ಅಂತ ಅರ್ಥ. ಏನು ಸ್ಥಿರವಾಗಿ? ಹಾಗಾದ್ರೆ ಆ ಕಡೆಯಿಂದ ಈ ಕಂಪೌಂಡಿಂದ ಆ ಕಂಪೌಂಡ್, ಆ ಕಂಪೌಂಡಿಂದ ಆ ಕಂಪೌಂಡು. ಅದಕ್ಕೆ ಹನುಮಂತ ದೇವರ ಮೇಲೆ ಬಹಳ ಪ್ರೀತಿ ಇದ್ದಾನೆ ರಾಮಚಂದ್ರ ಅಂತ ಅರ್ಥ ಅಲ್ಲ. ಏನು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಗುರುಗಳ ಮನೆಗೆ ಅಡ್ಡಾಡಬೇಕಂತೆ, ಜ್ಞಾನಿಗಳ ಮನೆಗೆ. ಸ್ಥಿರವಾಗಿ ನಿಲ್ಲದವನು. ಇನ್ನೊಂದು ಅರ್ಥ ಮಾಡಬಹುದಿಲ್ಲಿ. ಅಂತಂದ್ರೆ ಅಕಾರ ವಾಚ್ಯನಾದ ಪರಮಾತ್ಮ, ಅವನನ್ನೇ ನಿಕೇತಃ, ಅವನೇ ನನಗೆ ಮುಖ್ಯ ಆಸರೆ, ಮುಖ್ಯ ಆಶ್ರಯ ಎನ್ನುವಂತಹ ಅನುಸಂಧಾನ ಇರಬೇಕು ಅವನಿಗೆ. ಸ್ಥಿರಮತಿ, ಯಾವುದೋ ಒಬ್ಬ ಚಾರ್ವಾಕನೋ ಈ ಬೌದ್ಧನೋ ಯಾರೋ ಬಂದು ದೇವರು ಇಲ್ಲ, ಯಾಕೆ ಇಷ್ಟೆಲ್ಲ ಕಾರ್ಯಗಳನ್ನೆಲ್ಲ ಯಾಕೆ ಮಾಡ್ತೀರಿ ಅಂತ ಯಾರು ಹೇಳ್ತಾರೋ ಅಂಥವರನ್ನ ಅದನ್ನೆಲ್ಲ ಕುತರ್ಕಗಳಿಂದ ದೂರ ಮಾಡಿ ಪರಮಾತ್ಮ ಇದ್ದಾನೆ, ಅವನನ್ನು ನಂಬಬೇಕು, ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ಸ್ಥಿರವಾದ ಬುದ್ಧಿ ಇರಬೇಕು ಅವನಿಗೆ. ಸ್ಥಿರಮತಿ, ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ, ಅಂತಹ ಭಕ್ತಿ ಉಳ್ಳಂತಹ ಆ ವ್ಯಕ್ತಿ, ಮೇ ಭಕ್ತಿಮಾನ್ ನರಹ, ಅಂತಹ ಭಕ್ತಿ ಉಳ್ಳಂತಹ ಆ ಮನುಷ್ಯ, ಮೇ ಪ್ರಿಯ, ನನಗೆ ಪ್ರಿಯನು ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಸ್ವಲ್ಪ ಟೈಮ್ ಜಾಸ್ತಿ ಆಯಿತು, ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.